ಸ್ನೇಹಿತರೆ, ನಮಸ್ಕಾರ. ನಟನಾಗಿ ಗೆದ್ದಿದ್ದಂತಹ ದುನಿಯಾ ವಿಜಯ್ ಈಗ ನಿರ್ದೇಶಕನಾಗಿಯೂ ಕೂಡ ಗೆದ್ದಿದ್ದಾರೆ. ಸಲಗ ನಂತರ ಈಗ ಭೀಮಾ ಸಿನಿಮಾವನ್ನ ನಿರ್ದೇಶನ ಮಾಡಿದಂತಹ ದುನಿಯಾ ವಿಜಯ್ ಈಗ ಈ ಭೀಮಾದ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ಭೀಮಾ ಸಿನಿಮಾದ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡುವಂಥ ಹಂತದಲ್ಲಿ ಮತ್ತು ಭೀಮಾ ಸಿನಿಮಾದ ಪ್ರಚಾರವನ್ನ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ಲೇಸ್ ಖಾಲಿ ಖಾಲಿ ಕಾಣಿಸ್ತಿದೆ. ಸಲಗ ಸಿನಿಮಾ ಸಕ್ಸಸ್ ಮೀಟ್ ಆಗಿರ್ಬೋದು ಅಥವಾ ಸಲ್ಗಾ ಸಿನಿಮಾದ ಪ್ರಚಾರ ಆಗಿರ್ಬೋದು, ಆ ಸಂದರ್ಭದಲ್ಲಿ ಇದ್ದಂತಹ ಬೆನ್ನಿಗೆ ಬೆನ್ನಾಗಿ ನಿಂತಹ ಒಂದು ವ್ಯಕ್ತಿ ಈಗ ಕಾಣಿಸ್ತಿಲ್ಲ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ದುನಿಯಾ ವಿಜಯ್ ಅವರ ಎರಡನೇ ಪತ್ನಿ ಕೀರ್ತಿ ಗೌಡ. ಹೌದು, ದುನಿಯಾ ವಿಜಯ್ ಮತ್ತು ಕೀರ್ತಿ ಗೌಡ ಯಾವ ರೀತಿ ಇದ್ರು ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಎರಡನೇ ಪತ್ನಿಯ ಜೊತೆಗೆ ದುನಿಯಾ ವಿಜಯ್ ಬಹುಶಃ ದಿನದ 16 ಗಂಟೆಗಳಿಗೂ ಹೆಚ್ಚು ಕಾಲವನ್ನು ಕಳೀತಾ ಇದ್ರು. ಯಾವಾಗಲೂ ಕೂಡ ಜೊತೆಯಾಗೇ ಇರ್ತಿದ್ರು. ದುನಿಯಾ ವಿಜಯ್ ಅವರ ಕಷ್ಟ ಇರ್ಬೋದು, ದುನಿಯಾ ವಿಜಯ್ ಅವರ ಸುಖ ಇರ್ಬೋದು, ಎಲ್ಲದರಲ್ಲೂ ಕೂಡ ಕೀರ್ತಿ ಬೆನ್ನೆಲುಬಾಗಿ ನಿಂತಿದ್ರು. ಕೀರ್ತಿಗೂ ಕೂಡ ಅಷ್ಟೇ ಪ್ರೀತಿಯನ್ನು ದುನಿಯಾ ವಿಜಯ್ ಹಂಚ್ತಾ ಇದ್ದರು ಅನ್ನೋದು ವಾಸ್ತವ. ಜೊತೆಗೆ ಅಷ್ಟೇ ಸ್ಪೇಸನ್ನು ಕೂಡ ಕೊಡ್ತಾ ಇದ್ರು ಜೀವನದಲ್ಲಿ. ಅದಕ್ಕೆ ಸಾಕ್ಷಿಯಾಗಿ ನಿಲ್ಲೋದೇ ಸಲ್ಗಾ ಸಿನಿಮಾದ ಸಂದರ್ಭ. ಆ ಸಿನಿಮಾದ ಪ್ರಚಾರ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಜೊತೆಗೆ ಸಕ್ಸಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಒಟ್ಟೊಟ್ಟಿಗೆ ಸಂಭ್ರಮಿಸಿದರು. ಬಟ್ ಇವತ್ತಿಗೆ ಭೀಮಾ ಸಿನಿಮಾ ರಿಲೀಸ್ ಆಯಿತು, ಅದರ ಪ್ರಚಾರ ಕಾರ್ಯ ಆಗಿರ್ಬೋದು, ಅದರ ಸಕ್ಸಸ್ ಮೀಟ್ ಆಗಿರ್ಬೋದು, ಅಥವಾ ಅದರ ಶೂಟಿಂಗ್ ಸಂದರ್ಭದಲ್ಲಿ ಇರ್ಬೋದು, ಎಲ್ಲೂ ಕೂಡ ಕೀರ್ತಿ ಕಾಣಿಸ್ಕೊಳ್ಳದೇ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ದುನಿಯಾ ವಿಜಯ್ ಅವರ ಜೊತೆಗೆ ಕೀರ್ತಿ ಗೌಡ, ಎರಡನೇ ಪತ್ನಿ ಕೀರ್ತಿ ಗೌಡ ದೂರ ಆದ್ರ. ಇತ್ತೀಚೆಗಷ್ಟೇ ದುನಿಯಾ ವಿಜಯ್ ಸಲ್ಲಿಸಿದಂಥ ವಿಚ್ಛೇದನ ಅರ್ಜಿ ವಜಾ ಆಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಾಗರತ್ನ ನಿಮಗೆ ವಿಚ್ಛೇದನ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ತೀರ್ಮಾನಿಸಿದ್ರು. ದುನಿಯಾ ವಿಜಯ್ ಅವರ ಅರ್ಜಿಯನ್ನು ಇದು ವಜಾ ಮಾಡಲಾಗಿತ್ತು ಕೋರ್ಟು. ಬಟ್ ಈಗ ಏನಾಗುತ್ತೆ ಮುಂದೆ? ಕೀರ್ತಿ ಗೌಡನೂ ಕೂಡ ದುನಿಯಾ ವಿಜಯ್ ಅವರಿಂದ ದೂರ ಆದ್ರ? ಇಂಥ ಪ್ರಶ್ನೆಗಳು ಮೂಡೋದಂತೂ ಸ್ವಾಭಾವಿಕ. ಇದಕ್ಕೆ ದುನಿಯಾ ವಿಜಯ್ ಕೊಡುವಂಥ ಉತ್ತರವೇನು, ಅವರ ಫ್ಯಾನ್ಸ್ ಕೊಡುವಂಥ ಉತ್ತರವೇನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಾನು ಒಂದು ಕನ್ಕ್ಲೂಷನನ್ನು ಅಥವಾ ಒಂದು ಇಂಪಾರ್ಟೆಂಟು ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಇಲ್ಲಿ ಸಾಕಷ್ಟು ಜನರಿಗೆ ಅನಿಸ್ಬೋದು, ಅದರಲ್ಲೂ ಕೂಡ ದುನಿಯಾ ವಿಜಯ್ ಅವರ ಫ್ಯಾನ್ಸಿಗೆ ಅನಿಸ್ಬೋದು, ಇದು ದುನಿಯಾ ವಿಜಯ್ ಅವರ ಖಾಸಗಿ ವಿಚಾರ, ನಿಮಗೆ ಯಾಕೆ ಅಂಥೇಳಿ ಅನಿಸ್ಬೋದು. ಬಟ್ ಇಲ್ಲಿ ನಮಗೆ ಯಾಕೆ ಅನ್ನೋದಕ್ಕಿಂತನೂ ಕೂಡ ದುನಿಯಾ ವಿಜಯ್ ಅವರು ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ. ಸಾರ್ವಜನಿಕ ಜೀವನದಲ್ಲಿ ಈ ರೀತಿಯಾದಂತಹ ಟೀಕೆ, ಟಿಪ್ಪಣಿ, ಅನುಮಾನ, ಪ್ರಶ್ನೆಗಳನ್ನು ಎದುರಿಸೋದು ಸ್ವಾಭಾವಿಕ. ಅದಕ್ಕೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಸಾರ್ವಜನಿಕ ವೇದಿಕೆಯಲ್ಲಿ ಇರುವಂತಹ ಪ್ರತಿಯೊಬ್ಬರದ್ದು ಕೂಡ ಜವಾಬ್ದಾರಿ ಆಗಿರುತ್ತದೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ ದುನಿಯಾ ವಿಜಯ್ಗೆ ಸಂಬಂಧಪಟ್ಟಂಥ ವಿಚಾರ. ಈಗಾಗಲೇ ನಿಮಗೆ ಬಹುಶಃ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದು ಗೊತ್ತಾಗಿರ್ಬೋದು. ದುನಿಯಾ ವಿಜಯ್ ಅವರ ಎರಡನೇ ಪತಿ ಕೀರ್ತಿ ಗೌಡ ಎಲ್ಲಿ, ಯಾಕೆ ಕಾಣಿಸ್ತಿಲ್ಲ, ಇವರು ದೂರವಾದ್ರ ಅಂತೇಳಿ ಇಂಥದ್ದೊಂದು ಪ್ರಶ್ನೆ ಬರೋದಕ್ಕೂ ಕೂಡ ಕಾರಣ ಇದೆ. ಸಲಗಾ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಇರ್ಬೋದು, ಸಲಗಾ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ಇರ್ಬೋದು, ಸಲಗಾ ಸಿನಿಮಾದ ಸಕ್ಸಸ್ ಮೀಟ್ನ ಸಂದರ್ಭದಲ್ಲಿ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ದುನಿಯಾ ವಿಜಯ್ಗೆ ಬೆನ್ನಿಗೆ ಬೆನ್ನಾಗಿ ನಿಂತಿದ್ದು ಅಥವಾ ಬೆನ್ನೆಲುಬಾಗಿ ನಿಂತಿದ್ದು ಯಾರು ಅಂತೇಳಿ ಕೇಳಿದರೆ ಅದೇ ಎರಡನೇ ಪತ್ನಿ ಕೀರ್ತಿ ಗೌಡ. ಅಫಿಷಿಯಲ್ ಆಗಿ ದುನಿಯಾ ವಿಜಯ್ ಅವರು ಅಧಿಕೃತವಾಗಿ ಎರಡನೇ ಪತ್ನಿಯಾಗಿ ಕೀರ್ತಿ ಗೌಡರನ್ನು ಸ್ವೀಕರಿಸುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಕಾರಣ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಪತಿ ಪತ್ನಿಯ ರೀತಿಯಲ್ಲಿ ಇವರಿಬ್ಬರು ಕೂಡ ಜೀವನವನ್ನು ಸಾಗಿಸ್ತಾ ಇದ್ರು, ಜೊತೆಯಾಗಿ ಇರ್ತಾಯಿದ್ರು. ಬಹುಶಃ ಬಹುತೇಕ ಕಾರ್ಯಕ್ರಮಗಳಲ್ಲಿ ಇವರಿಬ್ಬರು ಕೂಡ ಜೊತೆಯಾಗಿ ಇರ್ತಾಯಿದ್ರು. ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಇವೆಂಟ್ಗಳು, ಎಲ್ಲ ನೋವು, ನಲಿವು, ಸಂಭ್ರಮ, ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ಕೂಡ ದುನಿಯಾ ವಿಜಯ್ ಅವರ ಬೆನ್ನಿಗೆ ನಿಂತಿದ್ದು ಇದೇ ಕೀರ್ತಿ ಗೌಡ ಅನ್ನುವಂತಹ ಲೇಡಿ ಅನ್ನೋದರಲ್ಲಿ ಅನುಮಾನ ಇಲ್ಲ. ಕೀರ್ತಿ ಗೌಡ ಮತ್ತು ದುನಿಯಾ ವಿಜಯ್ ನಡುವೆ ಪ್ರೀತಿ ಶುರುವಾಗಿ, ಪ್ರೀತಿ ನಂತರ ಒಂದು ಪವಿತ್ರವಾದಂತಹ ಬಾಂಧವವಾಗಿ, ನಂತರ ಮದುವೆಯಾಗಿ ಇವರಿಬ್ಬರು ಕೂಡ ಜೊತೆಯಾಗಿ ಸಂಸಾರವನ್ನು ಸಾಗಿಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ನಾಗರತ್ನಗೆ ಇದೇ ದುನಿಯಾ ವಿಜಯ್ ಸೋಡಾ ಚೀಟಿಯನ್ನು ಕೊಟ್ಟುಬಿಡ್ತಾರೆ. ಬಟ್ ನಾಗರತ್ನ ಇದನ್ನು ಒಪ್ಪೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ಡಿವೋರ್ಸ್ಗೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಅಂತೇಳಿ ಹೇಳಿಬಿಟ್ಟು ಹಠ ಹಿಡಿದಂತಹ ನಾಗರತ್ನ ಮೊನ್ನೆವರೆಗೂ ಕೂಡ ಕಾನೂನು ಹೋರಾಟವನ್ನು ಮಾಡಿ ಕೊನೆಗೂ ಕೂಡ ಗೆದ್ದೇ ಬಿಡ್ತಾರೆ. ದುನಿಯಾ ವಿಜಯ್ ಅರ್ಜಿ ವಜಾ ಆಗೇ ಬಿಡುತ್ತೆ. ಅಲ್ಲಿಗೆ ನಾಗರತ್ನ ಗೆಲ್ತಾರೆ. ಬಟ್ ಈಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ದುನಿಯಾ ವಿಜಯ್ ಈಗ ಭೀಮಾ ಸಿನಿಮಾದ ಸೂಪರ್ ಹಿಟ್ಟು ಆಗಿರುವಂಥ ಖುಷಿಯಲ್ಲಿ ಇರುವಂಥ ಸಂದರ್ಭದಲ್ಲಿ, ಹೀಗಿದ್ದಾಗ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ಕೂಡ ಈ ಗೆಲುವನ್ನು ಸಂಭ್ರಮಿಸಿ ಸೆಲೆಬ್ರೇಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಹೀಗಿದ್ದರೂ ಕೂಡ ಹೊಸ ಸಂಚಲನ ಸೃಷ್ಟಿಸುವಂಥ ಒಂದು ಸುದ್ದಿ ಭಾರಿ ಓಡಾಡ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಅದೇನು ಅಂತ ಹೇಳಿದರೆ ದುನಿಯಾ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎದ್ದಿದೆಯಾ ಅನ್ನೋಂಥ ಒಂದು ಪ್ರಶ್ನೆ. ಹೌದು, ಕೀರ್ತಿ ಗೌಡ ಇದೀಗ ದುನಿಯಾ ವಿಜಯ್ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದು ಯಾಕೆ? ದುನಿಯಾ ವಿಜಯ್ ಮತ್ತು ಕೀರ್ತಿ ಗೌಡ ದೂರ ಆಗಿದ್ದಾರಾ? ಇಬ್ಬರ ಸಂಬಂಧ ಹಳಸಿ ಹೋಗಿದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅಂದ ಹಾಗೆ ನಟ ದುನಿಯಾ ವಿಜಯ್ ಅವರು ನಾಗರತ್ನ ಅವರಿಂದ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಕೀರ್ತಿ ಗೌಡ ಅವರನ್ನು ಮದುವೆಯಾಗಿದ್ದರು.
ಈ ಗಾಳಿ ಸುದ್ದಿಗೆ ಬಲ ನೀಡುವಂತೆ ಒಂದಷ್ಟು ಫೋಟೋಸ್ಗಳು ಹರಿದಾಡಿ ಇಬ್ಬರು ಕೂಡ ಮದುವೆಯ ಬಂಧನಕ್ಕೆ ಒಳಗಾಗಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೂಡ ಚರ್ಚೆಯನ್ನು ಮಾಡಿದ್ರು ಕೂಡ. ಅವನ್ನು ಕೂಡ ಬಿಟ್ಟುಬಿಡಿ. ನಟ ದುನಿಯಾ ವಿಜಯ್ ಅವರ ಸಲಗ ಸಿನಿಮಾ ಸೂಪರ್ ಹಿಟ್ ಆಗಿ ದುನಿಯಾ ವಿಜಯ್ ಅವರಿಗೆ ಮತ್ತೊಂದು ಚಾನ್ಸ್ ಸಿಕ್ಕಂಥ ಸಮಯದಲ್ಲೂ ಕೂಡ ಇದೇ ಕೀರ್ತಿ ಅವರಿಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತಿದ್ದು, ಹೊಗಳಿದ್ದು ಎಲ್ಲದೂ ಕೂಡ ಇದೇ ಕೀರ್ತಿ. ಅದಲ್ಲದೆ ದುನಿಯಾ ವಿಜಯ್ ಅವರ ಬೆನ್ನಿಗೆ ನಿಂತು ಬೆಂಬಲವನ್ನು ನೀಡಿದ್ರು ಈ ಕೀರ್ತಿ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ. ದುನಿಯಾ ವಿಜಯ್ ಅವರ ಸಲಗ ಸಿನಿಮಾದ ಸಕ್ಸಸ್ ಮೀಟ್ ಸೇರಿದಂತೆ ಹಲವು ಸಂದರ್ಭದಲ್ಲಿ ಕೀರ್ತಿಗೌಡ ಅವರೊಟ್ಟಿಗೆ ಕಾಣಿಸಿಕೊಂಡಿದ್ರು. ಇನ್ನು ದುನಿಯಾ ವಿಜಯ್ ಅವರ ತಾಯಿ ತೀರ್ಕೊಂಡಾಗಲೂ ಅಂತೂ ಇದೇ ಕೀರ್ತಿಗೌಡ ದುನಿಯಾ ವಿಜಯನ್ನು ಸಮಾಧಾನ ಮಾಡಿದಂಥ ರೀತಿ ಇದೆಯಲ್ಲ, ಬಹುಶಃ ಇನ್ನೂ ಕೂಡ ಕಣ್ಮುಂದೆ ಹಾಗೆಯೇ ಇದೆ. ಎಲ್ಲ ಕಾರ್ಯದಲ್ಲೂ ಕೂಡ ದುನಿಯಾ ವಿಜಯ್ ಅವರ ಜೊತೆಗೆ ಇದ್ದಿದ್ದು ಇದೇ ಕೀರ್ತಿಗೌಡ. ಆದರೆ ಇದೀಗ ಆಗಿರೋದೇ ಬೇರೆ. ಈಗ ಆಗಿರೋದೇ ಬೇರೆ. ಕೆಲ ದಿನಗಳ ಹಿಂದಷ್ಟೇ ಬಿಡುಗಡೆ ಆಗಿದ್ದಂಥ ದುನಿಯಾ ವಿಜಯ್ ಅವರ ಅಭಿನಯಿಸಿ ನಿರ್ದೇಶನ ಕೂಡ ಮಾಡಿದಂಥ ಭೀಮಾ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತೈತೆ. ಹೀಗಿದ್ರೂ ಕೂಡ ಕೀರ್ತಿಗೌಡ ಅವರ ಜೊತೆಗೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಸಿನಿಮಾದ ಬಗ್ಗೆ ಮಾತನಾಡಿಲ್ಲ, ಪ್ರಚಾರದಲ್ಲಿ ಕಾಣಿಸ್ಕೊಂಡಿಲ್ಲ, ಶೂಟಿಂಗ್ನಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗೆ ದುನಿಯಾ ವಿಜಯ್ ಅವರ ಸಿನಿಮಾ ನೋಡಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ದುನಿಯಾ ವಿಜಯ್ ಮತ್ತು ಕೀರ್ತಿಗೌಡ ದೂರ ಆಗಿದ್ದಾರಾ ಅನ್ನುವಂಥ ಸುದ್ದಿ ಈಗ ಹಬ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಬಟ್ ದುನಿಯಾ ವಿಜಯ್ ಅವರ ಫ್ಯಾನ್ಸು ಇಲ್ಲ ಇದೊಂದು ಸುಳ್ಳು ಸುದ್ದಿ ಅಂತೇಳ್ಬಿಟ್ಟು ಸಬೂಬು ನೀಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಇಲ್ಲ, ಇದು ಸತ್ಯ ಅಂತೇಳ್ಬಿಟ್ಟು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ಸನ್ನು ಹಾಕ್ತಿದ್ದಾರೆ, ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿದ ನಂತರ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದಾವೆ ಅನ್ನುವಂತಹ ಆರೋಪವನ್ನು ದುನಿಯಾ ವಿಜಯ್ ಅವರ ಫ್ಯಾನ್ಸ್ ಮಾಡ್ತಿದ್ದಾರೆ. ಅದರಲ್ಲೂ ಕೆಲವರು ಬೇಕು ಅಂತಲೇ ದುನಿಯಾ ವಿಜಯ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾದ ಬಗ್ಗೆ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಹೊರಿಸಿದ್ದಾರೆ. ಈ ಆರೋಪಗಳಿಗೆ ಒತ್ತು ನೀಡುವಂತೆ ಇದೀಗ ದುನಿಯಾ ವಿಜಯ್ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಸುಳ್ಳು ಸುದ್ದಿಯನ್ನು ಹಬ್ತಾ ಇದ್ದಾರೆ ಅನ್ನೋದನ್ನು ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಕೀರ್ತಿಗೌಡ ಜೊತೆಗೆ ದುನಿಯಾ ವಿಜಯ್ ತುಂಬ ಚೆನ್ನಾಗಿದ್ದಾರೆ, ಬಟ್ ಕೀರ್ತಿ ಮನೆಯಲ್ಲೇ ಇದ್ದಾರೆ, ಹೊರಗಡೆ ಎಲ್ಲೂ ಕೂಡ ಬರ್ತಿಲ್ಲ. ಹೀಗಾಗಿ ಆ ರೀತಿಯಾದಂಥ ಅನುಮಾನಗಳು ಮೂಡ್ತಾ ಇದ್ದಾವೆ. ಬಟ್ ಹಾಗೇನು ಇಲ್ಲ, ಇಬ್ಬರ ನಡುವೆ ಸಂಬಂಧ ಬಾಂಧವ್ಯ ಎಲ್ಲದೂ ಕೂಡ ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಒಪಿನಿಯನ್ಗಳು ವ್ಯಕ್ತವಾಗ್ತಿದ್ದಾವೆ. ಬಟ್ ಈ ಬಗ್ಗೆ ದುನಿಯಾ ವಿಜಯ್ ಆಗಲಿ ಅಥವಾ ಕೀರ್ತಿ ಆಗಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡದೇ ಇರುವಂಥದ್ದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ ಮೂಡುವಂತೆ ಮಾಡಿದೆ. ಅಸಲಿಗೆ ಇಲ್ಲಿ ನಡೆದಿರೋದು ಏನು ಅನ್ನುವಂತಹ ಒಂದು ಕುತೂಹಲವು ಕೂಡ ಹೆಚ್ಚಾಗಿದೆ. ಅಷ್ಟು ಮಾತ್ರವಲ್ಲ, ದುನಿಯಾ ವಿಜಯ್ ಅವರಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಿದೆ, ಏನು ಯಾವುದನ್ನು ಹೇಗೆ ಎಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತೇಳಿ. ಅದೇ ರೀತಿ ಹ್ಯಾಂಡಲ್ ಇದನ್ನು ಕೂಡ ನಾನು ಮಾಡ್ತೀನಿ, ಬಿಟ್ಬಿಡಿ ಅಂತೇಳಿ ಫ್ಯಾನ್ಸಿಗೆ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅದೇನೇ ಇದ್ರೂ ಕೂಡ ಒಂದಂತೂ ಕ್ಲಿಯರ್ ಸ್ನೇಹಿತರೆ, ದುನಿಯಾ ವಿಜಯ್ ಜೊತೆಗೆ ಪವಿತ್ರಗೌಡ ಮುಂಚಿನ ರೀತಿಯಲ್ಲಿ ಇಲ್ಲ ಅನ್ನೋದು ಮಾತ್ರ ವಾಸ್ತವ. ಅದು ಯಾಕೆ, ಏನು, ಹೇಗೆ, ಏನಾಯಿತು ಅದನ್ನು ಹೇಳಬೇಕಾಗಿರೋರು ಅವರೇ ಇಬ್ಬರು ಬಿಟ್ಟರೆ ಬೇರೆ ಯಾರಿಂದನೂ ಕೂಡ ಅಸಾಧ್ಯ ಅನ್ನೋದನ್ನು ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಸಂಬಂಧದ ಬಗ್ಗೆ, ಈ ಬಾಂಧವ್ಯದ ಬಗ್ಗೆ, ಈ ದುನಿಯಾ ವಿಜಯ್ ಮತ್ತು ಕೀರ್ತಿಗೌಡ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.